ಹಲೋ, ವಿ ಕೆ ನಿಜವಾಸ್ತು ಚಾನಲ್ಗೆ ಸುಸ್ವಾಗತ. ವೀಕ್ಷಕರಿಗೆ ಶುಭಾಶಯಗಳು. ಈಗಾಗಲೇ ನಾನು 50ನೇ ಎಪಿಸೋಡನ್ನು ಪ್ರಾರಂಭ ಮಾಡುತ್ತಿದ್ದೇನೆ. 49 ಎಪಿಸೋಡನ್ನು ಮಾಡಿ ಮುಗಿಸಿದ್ದೇನೆ. 49 ಎಪಿಸೋಡಿನಲ್ಲಿ ಮುಖ್ಯವಾಗಿ ಅಡಿಗೆ ಮನೆ ಎಲ್ಲಿರಬೇಕು, ದಕ್ಷಿಣದಲ್ಲಿ ಇದ್ದರೆ ಏನು ತೊಂದರೆ ಎಂಬುವುದ ವಿಷಯವಾಗಿ ಕೂಲಂಕುಷವಾಗಿ ತಿಳಿಸಿದ್ದೇನೆ. ಆದರೆ ಈಗ ಹೇಳುತ್ತೇನೆಂದು ಹೇಳಿದ್ದೇನೆಲ್ಲ, ನೈಋತ್ಯ ಭಾಗದಲ್ಲಿ ನೀವು ಅಡಿಗೆ ಮನೆಯನ್ನು ನಿರ್ಮಿಸಿದ್ದೇ ಆದರೆ ಅಲ್ಲಿ ಏನು ತೊಂದರೆಯಾಗುತ್ತದೆ ಎಂಬ ವಿಷಯದ ಬಗ್ಗೆ ಸವಿಸ್ತಾರವಾಗಿ ಹೇಳುತ್ತೇನೆ. ಪ್ರತಿಯೊಂದು ವಿರಳವಾಗಿ ಹೇಳುತ್ತೇನೆ, ತಿಳಿದುಕೊಳ್ಳಿ. ಮುಖ್ಯವಾಗಿ ನೀವು ನಿಮ್ಮ ಮನೆಯ ನೈಋತ್ಯ ಭಾಗದಲ್ಲಿ ಅಡಿಗೆ ಮನೆಯನ್ನು ನಿರ್ಮಿಸಿದ್ದೇ ಆದರೆ ಅದರಂಥ ಕೆಡಕು ಇನ್ನೊಂದಿಲ್ಲ. ಅದರಲ್ಲಿ ವಾಸಿಸುವರು ಯಾವಾಗಲೂ ರೋಗಿಗಳಾಗಿ, ಗಂಡಾಗಲಿ ಹೆಣ್ಣಾಗಲಿ, ಮಕ್ಕಳಾಗಲಿ ವೃದ್ಧರಾಗಲಿ ಪ್ರತಿಯೊಬ್ಬರೂ ಅಲ್ಲಿ ಅನಾರೋಗ್ಯದಿಂದ ಬಳಲುತ್ತಾರೆ. ಇದು ಬಹಳ ಎಚ್ಚರಿಕೆಯ ವಿಷಯ. ನೈಋತ್ಯದಲ್ಲಿ ಅಡಿಗೆ ಮನೆ ಎಂಬುದು ದೊಡ್ಡ ಅಪಾಯಕಾರಿ. ಆ ಅಪಾಯಕಾರಿಯನ್ನು ತಪ್ಪಿಸಿಕೊಳ್ಳಬೇಕೆಂದರೆ ತಾವು ದಕ್ಷಿಣದ ಆಗ್ನೇಯ ಭಾಗದಲ್ಲಿ ಪೂರ್ವಾಗ್ನೇಯದಲ್ಲಿ ಅಡಿಗೆ ಮನೆಯನ್ನು ನಿರ್ಮಿಸಿಕೊಂಡು ತಾವು ಅಡಿಗೆ ಮಾಡಿದ್ದರೆ, ಈಗಾಗಲೇ ಹೇಳಿದಂತೆ ನೈಋತ್ಯದಲ್ಲಿ ತಮ್ಮ ಅಡಿಗೆ ಮನೆಯು ಏನೂ ಇದ್ದರೆ ಈಗಾಗಲೇ ಏನು ದೋಷಗಳು ನಿಮಗೆ ಏನು ಕೆಟ್ಟವು ನಡೆಯುತ್ತವೆ. ಈ ರೀತಿಯಾಗಿ ದಕ್ಷಿಣದ ಆಗ್ನೇಯ ಭಾಗದಲ್ಲಿ ಪೂರ್ವಾಗ್ನೇಯ ಅಭಿಮುಖವಾಗಿ ನಿಂತುಕೊಂಡು ನೀವು ಅಡಿಗೆ ನೀವು ಮಾಡಿದ್ದೇ ಆದರೆ ಕೇವಲ ಒಂದು 3 ರಿಂದ 6 ತಿಂಗಳಲ್ಲಿ ನಿಮಗೆ ಒಳ್ಳೆಯ ಶುಭ ಫಲವು ದೊರೆಯುತ್ತದೆ. ಇದು ಭಾಳ ಕೂಲಂಕುಷವಾಗಿ ನೀವು ಪರೀಕ್ಷೆ ಮಾಡಿ ನೋಡಬಹುದು. ಯಾಕಂದರೆ ಒಬ್ಬ ವ್ಯಕ್ತಿಯಾಗಲಿ, ದೇವರಾಗಲಿ, ಯಾವುದೇ ಆಗಲಿ ಅವರವರ ಭಾಗಕ್ಕೆ ಅವರು ಇರಬೇಕು. ಅಂದರೆ ಅಡಿಗೆ ಮನೆ ಎಂಬುದು ಅಗ್ನಿದೇವನನ್ನು ಆ ಅಗ್ನಿದೇವನನ್ನು ಬಿಟ್ಟು ಬೇರೆ ಯಾರದರಲ್ಲಿ ಯಾವ ಸ್ಥಳದಲ್ಲಿ ಮಾಡಿದರೂ ಅದು ಅಲ್ಲಿ ಅಡಿಗೆ ಮಾಡುವಂಥ ಮಾತೃ ದೇವತೆಯಾಗಲಿ, ಮಕ್ಕಳಾಗಲಿ, ಸೊಸೆಯಂದರಾಗಲಿ ಮಾಡುವಂಥ ಅಡಿಗೆಯೂ ಸಹ ರುಚಿ ಇರುವುದಿಲ್ಲ. ಅವರು ಮಾಡಿದ ಅಡಿಗೆಯು ಸರಿಯಾಗಿ ಊಟವು ನಡೆಯುವುದಿಲ್ಲ. ಮತ್ತು ಅದೇ ರೀತಿಯಾಗಿ ನಾನು ಹೇಳಿದ್ದು ಪದೇ ಹೇಳುತ್ತೇನೆಂಬುದು ತಪ್ಪು ತಿಳಿಯಬೇಡಿ. ಈ ರೀತಿಯಾಗಿ ಆ ಭಾಗದಲ್ಲಿ ನೈಋತ್ಯ ಭಾಗದಲ್ಲಿ ನೀವು ಏನಾದರೂ ಮಾಡಿದ್ದೇ ಆದರೆ, ಅಡಿಗೆ ಮಾಡಿ ಊಟ ಮಾಡುತ್ತಿದ್ದೇ ಆದರೆ ರೋಗಿಗಳಾಗಿರುತ್ತೀರಿ. ನೀವು ನಿಮ್ಮ ಪ್ರತಿನಿತ್ಯದ ಚಟುವಟಿಕೆಗಳನ್ನು ಮಾಡಬೇಕೆಂದರೆ ಪ್ರತಿಯೊಬ್ಬ ವ್ಯಕ್ತಿ ತಾನು ತನ್ನ ನಿತ್ಯ ಕರ್ಮಾದಿಗಳನ್ನು ಮುಗಿಸಿಕೊಂಡು ಯಾವುದೇ ಕೆಲಸ ದುಡಿಮೆಗೆ ಹೋಗಲೇಬೇಕು. ಅವನು ಉದ್ಯಮಿಯಾಗಿರಬಹುದು, ಫ್ಯಾಕ್ಟ್ರಿ ಮಾಲೀಕನಾಗಿರಬಹುದು, ರೈತನಾಗಿರಬಹುದು, ಯಾರೇ ಆಗಿರಬಹುದು. ಅವನು ಮುಂದೆ ಹೋಗಬೇಕು ಅಂದರೆ, ರೋಗಿಯಾದರೆ ಅವನಿಗೆ ಅವನ ದೇಹದಲ್ಲಿ ಯಾವುದೇ ಥರದ ರೋಗ ಇದ್ದರೆ ಅವನ ಯಾವುದೇ ಚಟುವಟಿಕೆ ಇರುವುದಿಲ್ಲ. ಎಲ್ಲ ರೋಗಿಷ್ಠನಾಗಿ ಇಡೀ ಕುಟುಂಬವು ಒಂದು ಚಿಂತೆಕ್ರಾಂತಿಗೆ ಈಡಾಗುತ್ತಾರೆ. ಇದು ಇಲ್ಲದಿದ್ದರೂ ತಮ್ಮ ಅಕ್ಕಪಕ್ಕದವರ ಮನೆಯಲ್ಲಿ ಈ ರೀತಿ ಇದ್ದರೆ ಪರೀಕ್ಷೆ ಮಾಡಿ ನೋಡಿ, ವಾಸ್ತುಶಾಸ್ತ್ರದ ಬಗ್ಗೆ ವಿಸ್ತಾರವಾಗಿ ತಿಳಿದುಕೊಳ್ಳಿ ಎಂದು ನಾನು ಹೇಳುತ್ತೇನೆ. ಅದಕ್ಕೆ ಮುಖ್ಯವಾಗಿ ಹೇಳಬೇಕೆಂದರೆ, ಈಗಾಗಲೇ ಹೇಳಿದ್ದೇನೆ, ಆಗ್ನೇಯ ಭಾಗದಲ್ಲಿ ಅಂದರೆ ಅಡಿಗೆ ಮನೆ ಯಾಕೆ ಇರಬೇಕು ಅಂತಂದರೆ ಇದಕ್ಕೆ ಒಂದು ಉದಾಹರಣೆಯನ್ನು ಹೇಳುತ್ತೇನೆ. ನಾವು ಒಂದು ಹೇರ್ ಕಟಿಂಗ್ ಮಾಡಬೇಕಂತಂದರೆ ನಾವು ಎಲ್ಲಿಗೆ ಹೋಗಬೇಕು? ಕಟಿಂಗ್ ಶಾಪಿಗೆ ಹೋಗಬೇಕು. ಅದು ಬಿಟ್ಟು ವೈದ್ಯರಲ್ಲಿಗೆ ಹೋಗಿ ನನಗೆ ಕಟಿಂಗ್ ಶಾಪ್ ಮಾಡಂತಂದರೆ ಮಾಡುವುದಿಲ್ಲ. ಅದೇ ರೀತಿ ನಾವು ಎಲ್ಲಿಗೆ ಹೋಗಬೇಕು? ಯಾವ ಕೆಲಸಕ್ಕೆ ಎಲ್ಲಿ ಹೋಗಬೇಕು? ಯಾರನ್ನು ಕೇಳಬೇಕು? ನಾವು ಹೇರ್ ಕಟಿಂಗ್ ಮಾಡಬೇಕೆಂದರೆ ನಾವು ಕಟಿಂಗ್ ಶಾಪಿಗೆ ಹೋಗಬೇಕು. ಅವನು ವಿಸ್ತಾರವಾಗಿ ಚೆನ್ನಾಗಿ ಕಟಿಂಗ್ ಮಾಡಿ ಕಳಿಸುತ್ತಾನೆ. ಆವಾಗ ನಾವು ಒಳ್ಳೆಯ ಲಕ್ಷಣ
ವಂತರು ಆರೋಗ್ಯವಂತರಾಗಿ ಕಾಣುತ್ತೇವೆ. ನೋಡಿ ಹೇಗಿದೆ. ನಾವು ಎಲ್ಲಿ ಕಟಿಂಗ್ ಶಾಪ್ ಎಂಬುವುದು, ಹೇರ್ ಕಟಿಂಗ್ ಮಾಡಬೇಕಂದ್ರೆ ಕಟಿಂಗ್ ಶಾಪಿಗೆ ಹೋಗಬೇಕು. ಆರೋಗ್ಯ ಕೆಟ್ಟರೆ ವೈದ್ಯರಲ್ಲಿ ಹೋಗಬೇಕು. ಏನು ಅದೇ ವಾಹನ ಕೆಟ್ಟರೆ ಮೆಕ್ಯಾನಿಕಲ್ಲಿ ಹೋಗಬೇಕು. ಅದೇ ರೀತಿ ಈ ದೇವರು ಎಂಬುವ ಇರುತ್ತಾರಲ್ಲ, ಅವರವರು ಕರ್ಮಗಳು, ಅವರವರ ಕೆಲಸಗಳು ಅವರವರು ಮಾಡುತ್ತಾರೆ. ಅಗ್ನಿದೇವ ಅಡಿಗೆ ಮಾಡುವುದಕ್ಕೆ, ನೈಋತ್ಯ ದೇವ ಅವನು ತನ್ನ ಕೆಲಸ ಬೇರೆ ಮಾಡುತ್ತಾನೆ, ವಾಯುದೇವ ಬೇರೆ ಮಾಡುತ್ತಾನೆ. ಅದಕ್ಕೆ ತಾವು ನಮಗೆ ಯಾವ ಕೆಲಸ ಬೇಕು, ಉದಾಹರಣೆಗೆ ಒಬ್ಬ ಜ್ಯೋತಿಷ್ಯರನ್ನು ನಿಮ್ಮ ಮಕ್ಕಳ ಮರಿಯನ ತೊಟ್ಟಲು ಅಥವಾ ನಾಮಕರಣ ಅಥವಾ ಮದುವೆ ಮುಂಜೆ ಮಾಡುವ ಕಾಲಕ್ಕೆ ನೀವು ಜ್ಯೋತಿಷ್ಯರನ್ನು ಕೇಳುತ್ತೀರಿ. ಅದೇ ಜ್ಯೋತಿಷ್ಯರನ್ನು ಬಿಟ್ಟು ಬೇರೆ ಇತರಾದವರಿಗೆ ಕೇಳುವುದಿಲ್ಲ. ಯಾಕಂದರೆ ನೀವು ಮದುವೆ ಮುಂಜಿ ಅಥವಾ ನಾಮಕರಣ ಮಾಡಬೇಕೆಂದರೆ ನಿಮಗೆ ಮೊದಲೇ ಗೊತ್ತು ಏನೆಂದರೆ ಜ್ಯೋತಿಷ್ಯರು ಹೇಳುತ್ತಿದ್ದಾರೆ, ಜ್ಯೋತಿಷ್ಯರನ್ನು ಕೇಳಿ ಮಾಡಬೇಕು ಎಂಬುದು ಇದು ನಾಣ್ಣುಡಿಯಾಗಿದೆ. ಅದೇ ರೀತಿ ಮನೆಯು ಕಟ್ಟಬೇಕೆಂದರೆ ವಾಸ್ತುಶಾಸ್ತ್ರಜ್ಞರನ್ನು ಕೇಳಲೇಬೇಕು. ನಿಜವಾಗಿ ವಾಸ್ತುಶಾಸ್ತ್ರದ ಪ್ರಕಾರ ಕೇಳಿ ಮನೆಯು ಕಟ್ಟಿದ್ದೇ ಆದರೆ ನೀವು ಸಕಲ ಐಶ್ವರ್ಯವಂತರಾಗಿ ಬಾಳುತ್ತೀರಿ. ಕೆಲವೊಬ್ಬರು ನಿಂದನೆ ಮಾಡುವುದುಂಟು, ನಾನು ವಾಸ್ತುಶಾಸ್ತ್ರದ ಬಗ್ಗೆ ಸಂಪೂರ್ಣವಾಗಿ ಮನೆ ಕಟ್ಟಿದರೆ ನಾನು ಕೋಟ್ಯಾಧಿಪತಿಯಾಗುತ್ತೇನೆ ಅಂತ ಮಾಡುತ್ತಿದ್ದೇನೇನೋ ಅಂತ ಕೇಳುವವರುಂಟು. ಇಲ್ಲ, ನಿನ್ನ ಮನೆಯನ್ನು ಕಟ್ಟಿಕೊಂಡರೆ ನಿನ್ನ ಆರೋಗ್ಯ, ನಿನ್ನ ಕುಟುಂಬ, ನಿನ್ನ ಮಕ್ಕಳು, ನಿನ್ನ ಮಡದಿ ಬುದ್ಧಿವಂತರು, ವಿದ್ಯಾವಂತರು, ಶಿಕ್ಷಣವಂತರು ಆಗಿ ಒಳ್ಳೆಯ ನಡತೆವಂತರಾಗಿ ಇರುತ್ತಾರೆ. ಇದಕ್ಕೆ ಮಾತ್ರ ಹೇಳಬಹುದು. ಮುಖ್ಯವಾಗಿ ಅದರಲ್ಲಿ ಅವರವರ ಹುಟ್ಟಿದ ರೀತಿಯಲ್ಲಿ ಇರುತ್ತದೆ. ಏನೆಂದರೆ ಅವರ ನಸೀಬ ಅಂತಂತಾರೆ. ಆ ನಸೀಬದಲ್ಲಿ ಏನಿರುತ್ತದೆ ಆಗುತ್ತದೆ. ಆದರೆ ನಸೀಬ ಎನ್ನುವುದು ನಮ್ಮಲ್ಲಿ ಕೇವಲ ಇಲ್ಲ, ನಮ್ಮ ಮನೆಯಲ್ಲಿ ನಾವು ದೇವರು ಭವಿಷ್ಯವನ್ನು ತನ್ನ ಕೈಯಲ್ಲಿಟ್ಟುಕೊಂಡಿದ್ದಾನೆ. ಆದರೆ ವಾಸ್ತು ಎಂಬುವುದು ತಿದ್ದುಪಡಿ ಮಾಡಿಕೊಳ್ಳಲಿಕ್ಕೆ ನಮಗೆ ಕನಿಷ್ಠ 50% ಮಾನವನ ಕೈಗೆ ಕೊಟ್ಟಿದ್ದಾನೆ. ಈ 50% ಅಂದರೆ ಅರ್ಧ ಭಾಗ ನಮಗೆ ಕೊಟ್ಟಿದ್ದಾನೆ. ಆ ಅರ್ಧ ಭಾಗದಲ್ಲಿ ನಮ್ಮ ವಾಸ್ತುಶಾಸ್ತ್ರವನ್ನು ತಿದ್ದಿಕೊಂಡು ಮನೆಯನ್ನು ಮಾಡಿದ್ದೇ ಆದರೆ ನಾವು ಸಕಲ ಐಶ್ವರ್ಯವಂತರಾಗಿರುತ್ತೇವೆ ಅಂತ ಹೇಳುತ್ತೇನೆ. ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ಬೆಲ್ ಐಕಾನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಇತರರಿಗೂ ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹೇಳಿ. ನಿಮ್ಮ ಅಕ್ಕಪಕ್ಕದ ಸಹೋದರರು, ಬಂಧು ಬಾಂಧವರಿಗೆ ತಿಳಿಸಿ ಹೇಳಿ. ಈ ರೀತಿ ಇದ್ದರೆ ತೊಂದರೆ ಆಗುತ್ತದೆಂದು ಈಗಾಗಲೇ ನಾನು ಅಡಿಗೆ ಮನೆಯ ಬಗ್ಗೆ ಕೂಲಂಕುಷವಾಗಿ ಹೇಳುತ್ತೇನೆ. ವಿಡಿಯೋ ದೀರ್ಘವಾಗುತ್ತದೆ, ಅದಕ್ಕೆ ಮುಗಿಸುತ್ತೇನೆ. ಮುಂದಿನ ವಿಷಯದಲ್ಲಿ ಅಡಿಗೆ ಮನೆಯು ಯಾವ ಭಾಗದಲ್ಲಿದ್ದರೆ ಒಳಿತು ಕೆಡುಕು ಎಂಬುವ ವಿಷಯದ ಬಗ್ಗೆ ಸಂಪೂರ್ಣವಾಗಿ ಹೇಳುತ್ತೇನೆ.